ಒಂದೊಂದು ಸೃಷ್ಟಿ ಮಾಡಿರಬಹುದು ಅಥವಾ ಸೃಷ್ಟಿ ಮಾಡದೇ ಇರೋ ಬುಡಕಟ್ಟುಗಳಿರಬಹುದು. ಚಿತ್ರದುರ್ಗ ಜಿಲ್ಲೆಯ ಈ ಕಾಡುಗೊಲ್ಲ ಬುಡಕಟ್ಟು ಎತ್ತಪ್ಪ ಮತ್ತು ಜುಂಜಪ್ಪ ಅಂತಕ್ಕಂಥ ಇಬ್ಬರು ಸಾಂಸ್ಕೃತಿಕ ವೀರರನ್ನು ಕುರಿತು ಒಂದು ಜನಪದ ಮಹಾಕಾವ್ಯ ಅಂದ್ರೆ ನಿಮಗೆ ರಾಮಾಯಣ ಮಹಾಭಾರತ ಜ್ಞಾಪಕ ಬರುತ್ತೆ. ರಾಮಾಯಣ ಭಾರತದಷ್ಟೇ ಗಾತ್ರದ ವಿಶಾಲವಾದಂಥ ಹಲವು ರಾತ್ರಿಗಳ ತನಕ ಆಡ್ತಕ್ಕಂಥ ಒಂದು ಅದ್ಭುತವಾದಂಥ ಕಾವ್ಯವನ್ನ ಸೃಷ್ಟಿ ಮಾಡಿದಂಥ ಜನ ನಮ್ಮಲ್ಲಿ ಇದ್ದಾರೆ. ಗಣೆ ಪದ ಅಂತ ಹೇಳ್ಬಿಟ್ಟು ಗಣೆ ಅಂತಕ್ಕಂಥ ಒಂದು ಕೊಡಲಿನಂತಹ ವಾದ್ಯದ ಮೂಲಕ ಅದನ್ನ ಇಡೀ ರಾತ್ರಿ ಹಾಡ್ತಕ್ಕಂಥ ನೂರಾರು ಕಲಾವಿದರಿದ್ದರು. ಆದರೆ ಇವತ್ತು ಹೊಟ್ಟೆಗೆ ಒಬ್ಬರೂ ಸಿಗದೇ ಇರತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿದೆ. RRC ಅಂತ ಹೇಳ್ಬಿಟ್ಟು ಒಂದು ಸಂಸ್ಥೆ ಉಡುಪಿಯಲ್ಲಿದೆ. ಅವರು ಈ ತರದ ಒಂದು ಕಲಾವಿದರನ್ನ ನಾನು ಕರ್ಕೊಂಡೋಗಿ ಅನೇಕ ಜನನ ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ಮಾಡಿಸ್ತೆ. ಟಿವಿಯಲ್ಲಿ ಈ ತರದ ಪ್ರೋಗ್ರಾಮ್ ಕೊಟ್ಟು ಈ ತರದ ಒಂದು ಕಲೆ ಇದೆ ಅಂತಕ್ಕಂಥದ್ದನ್ನ ತೋರಿಸೋ ಪ್ರಯತ್ನ ಮಾಡಿದ್ವಿ. ಆದರೆ ಬಹುಶಃ ಅಷ್ಟರಿಂದ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಅನಿಸ್ತಾ ಇದೆ. ನೋಡಿ, ಈ ಕಾಡುಗೋಲರದಂತೂ ಒಂದು ಅದ್ಭುತವಾದಂಥ ಒಂದು ಸಾಮರ್ಥ್ಯ. ನಮ್ಮಲ್ಲಿ ಸಿರಿಯಜ್ಜಿ ಅಂತಕ್ಕಂಥ ಒಬ್ಬ ಕಲಾವಿದರಿದ್ರು. ಅನೇಕ ಮಹಾಕಾವ್ಯಗಳನ್ನ ಬರೀ ನೆನಪಿನ ಶಕ್ತಿಯಿಂದ ಆಡೋರು. ಆಕೆ ಅನಕ್ಷರಸ್ಥೆ, ಆಕೆಗೆ ಅಕ್ಷರ ಗೊತ್ತಿಲ್ಲ. ನಮ್ಮ ಅನಕ್ಷರಸ್ಥದ್ದು ಎಂಥದ್ದಂದ್ರೆ ಅದ್ಭುತವಾದಂಥ ಜ್ಞಾಪಕ ಶಕ್ತಿ. ಅನೇಕ ಮಹಾಕಾವ್ಯಗಳನ್ನ ಆಕೆ ಬರೀ ನೆನಪಿನ ಶಕ್ತಿಯಿಂದ ಆಡ್ತಾ ಇದ್ದಂಥ ಒಬ್ಬ ಹೆಣ್ಣುಮಗಳು. ಆಕೆಯನ್ನು ಕುರಿತು ನಾನೊಂದು ಜೀವನ ಚರಿತ್ರೆಯನ್ನೇ ಬರೆದಿದ್ದೀನಿ. ಮತ್ತು ಈ ಇದು ನಮ್ಮಲ್ಲಿ ಒಂದು ಅದ್ಭುತವಾದಂಥ ನಾಟಕ ಪರಂಪರೆ ಇರತಕ್ಕಂಥ ನೆಲ ಇದು. ಇಲ್ಲಿ ಮರಡೇಲಿ ಸೀತಾರಾಮ ರೆಡ್ಡಿ ಅಂತಕ್ಕಂಥ ಒಬ್ಬ ಅದ್ಭುತವಾದಂಥ ನಾಟಕಕಾರರಾಗೋದು. ಅವರ ನಂತರ ಗುರುಸಿದ್ದಪ್ಪ ಅಂತಕ್ಕಂಥವ್ರು. ಗುರುಸಿದ್ದಪ್ಪ ಅವರನ್ನ ಕುರಿತು ನಾಟಕ ಅಕಾಡೆಮಿ ನನ್ನ ಹತ್ರ ಅವರ ಜೀವನ ಚರಿತ್ರೆಯನ್ನು ಬರೆಸಿತು. ಇನ್ನೊಬ್ಬ ಹರಿಯಬೆ ತಿಮ್ಮಯ್ಯ ಅಂತಕ್ಕಂಥ ಒಬ್ಬ ಕಲಾವಿದರು, ಬಹಳ ದೊಡ್ಡ ಕಲಾವಿದರು, 90 ವರ್ಷ ಮೀರಿರ್ತಕ್ಕಂಥ ಕಲಾವಿದರು. ಅವರ ಜೀವನ ಚರಿತ್ರೆಯನ್ನು ಕೂಡ ಇತ್ತೀಚೆಗೆ ನಾವು ಬರೆಸಿದ್ದೀವಿ. ಇಂಥ ಒಂದು ಪರಂಪರೆ ಇರ್ತಕ್ಕಂಥ ಇದರಲ್ಲಿ ಆಮೇಲೆ ಈ ಮ್ಯಾಸಬೇಡು, ಇನ್ನೊಂದು ಕಾಡುಗೊಲ್ಲರಂತ ಮ್ಯಾಸಬೇಡು. ಮ್ಯಾಸ ಅನ್ನೋ ಶಬ್ದದಲ್ಲೇ ಮೇಯಿಸೋ ಬೇಡರು. ಅವರು ಪಶುಪಾಲಕರಾಗಿ ಅವರು ಬೇಟೆ ಸಂಸ್ಕೃತಿಗೆ ಸೇರಿದವರಲ್ಲ. ಬಹಳಷ್ಟು ಜನನ ಮ್ಯಾಸಬೇಡ್ರನ್ನ ಬೇಟೆ ಸಂಸ್ಕೃತಿಗೆ ಸೇರಿದವರು ಅಂತ ಚಿತ್ರಿಸ್ತಾ ಬಂದಿದ್ರು. ನಾನು ಅಧ್ಯಯನ ಶುರು ಮಾಡಿದಾಗ ಅವರಲ್ಲಿರೋ ಅನೇಕ ಸಾಂಸ್ಕೃತಿಕ ವೀರರು ಪಶುಪಾಲಕರೇ. ಅದರಲ್ಲಿ ಗಾದರಿ ಪಾಲ್ನಾಯಕ, ಜಗಳೂರು ಪಾಪನಾಯಕ ಇವರೆಲ್ಲರೂ ಕೂಡ ಪಶುಪಾಲಕರೇ. ಇನ್ನೂ ಅನೇಕ ಜನ ಪಶುಪಾಲಕರು ಬರ್ತಾರೆ. ಮ್ಯಾಸಬೇಡರ ಮೌಖಿಕ ಕಥನಗಳು ಅಂತ ಹೇಳ್ಬಿಟ್ಟು ನಮ್ಮ ಚಳ್ಳಕೆರೆ ಪಿ ತಿಪ್ಪೇಸ್ವಾಮಿ ಅಂತಕ್ಕಂಥವ್ರೊಬ್ರು ಅಧ್ಯಯನ ಮಾಡಿ ಅವರಲ್ಲಿರೋ ಅನೇಕ ಈ ಪಶುಪಾಲಕ ವೀರರನ್ನು ಕುರಿತು ಕಥೆಗಳನ್ನ ಸಂಗ್ರಹ ಮಾಡಿದರು. ಬಹುಶಃ ಸಂಗ್ರಹ ಮಾಡಿ ಈ ತಲೆಮಾರಿಗೆ ಕೊಡದಿದ್ರೆ ಬಹುಶಃ ನಮ್ದು ಇಂಥ ಪರಂಪರೆ ಇಂಥವ್ರು ಇದ್ರು ಅಂತಕ್ಕಂಥದ್ದು ಗೊತ್ತೇ ಆಗ್ತಿರ್ಲಿಲ್ಲ ಅಂತ ಕಾಣುತ್ತೆ. ನಮ್ಮ ಕಾಲ್ವಳ್ಳಿ ಗಾದರಪ್ಪ ಅಂತಕ್ಕಂಥ ಒಬ್ಬ ಗ್ರಾಮೀಣ ಪ್ರದೇಶದ ಕಲಾವಿದ ಗಾದರಿ ಪಾಲ್ನಾಯಕನ ಬಗ್ಗೆ, ಜಗಳೂರು ಪಾಪನಾಯಕನ ಬಗ್ಗೆ ನಾಟಕಗಳನ್ನು ಬರೆದಿದ್ದಾರೆ. ಅವರು ಯಕ್ಷಗಾನ, ಅವರು ಬಯಲಾಟದ ಸ್ವರೂಪದಲ್ಲಿ ಬರೀಲಿಲ್ಲ, ಅವರು ಈಗಿನ ನಾಟಕ ಸ್ವರೂಪದಲ್ಲಿ ಬರೆದಿದ್ದಾರೆ. ಅಂದ್ರೆ ಒಬ್ಬ ಬುಡಕಟ್ಟು ವೀರರನ್ನು ಕುರಿತು ಅಂತ ನಾಟಕಗಳನ್ನು ಬರೆದಿದ್ದಾರೆ. ನಮ್ಮಲ್ಲಿ ಚಂದ್ರು ಕಾಳನಹಳ್ಳಿ ನಿಮ್ಮ ಸದಸ್ಯರೊಬ್ಬರು ಜುಂಜಪ್ಪನ ಬಗ್ಗೆ ಒಂದು ನಾಟಕ ಬರೆದಿದ್ದಾರೆ. ಅದಕ್ಕೆ ಕಥೆನ, ಮಾಹಿತಿಯನ್ನ ಮತ್ತು ಸಂಭಾಷಣೆಯನ್ನೆಲ್ಲ ನಾನೇ ಒದಗಿಸಿದ್ದೆ. ಯಾಕಂದ್ರೆ ಜುಂಜಪ್ಪನ ಬಗ್ಗೆ ನಾನು ಅಧ್ಯಯನ ಮಾಡಿದ್ದೆ. ನನ್ನ ಪುಸ್ತಕವನ್ನೇ ಇಟ್ಕೊಂಡು ಅವರು ಜುಂಜಪ್ಪ ಅಂತಕ್ಕಂಥ ಒಂದು ನಾಟಕವನ್ನ ಬರೆದು, ಅಂತೂ ಬರೀ ಪಶುಪಾಲನೆ ಅಷ್ಟೇ ಅಲ್ಲ, ಕಾಡುಗೊಲ್ಲರ ಎಲ್ಲ ಮುಖ್ಯ ಸಾಂಸ್ಕೃತಿಕ ಕೇಂದ್ರಗಳು ಚಿತ್ರದುರ್ಗ ಜಿಲ್ಲೆಯಲ್ಲೇ ಇದ್ದಾವೆ. ಎಲ್ಲ ಸಾಂಸ್ಕೃತಿಕ ಕೇಂದ್ರಗಳು. ಚಿತ್ರಹಳ್ಳಿ ಅಂತೀವಲ್ಲ, ಅದು ಚಿತ್ರಲಿಂಗ ಇದ್ದಂತ ಒಂದು ಸ್ಥಳ. ಅದು ಚಿತ್ರಹಳ್ಳಿ. ಕಾಟನ್ ಲಿಂಗ ಅಂತಕ್ಕಂಥದ್ದು ಇಕ್ನೂರು ಅಂತಕ್ಕಂಥ ಒಂದು ಸ್ಥಳದಲ್ಲಿ ಇದ್ದಿದ್ದು. ಈ ರಾಮಲಿಂಗ ಅಂತಕ್ಕಂಥದ್ದು ಬೇಚರಕ್ಕಾಗಿರ್ತಕ್ಕಂಥ ಒಂದು ಹಳ್ಳಿದು. ಖ್ಯಾತಲಿಂಗ ಅಂತಕ್ಕಂಥದ್ದು ನಮ್ಮ ಚಳ್ಳಕೆರೆ ತಾಲೂಕು ಚೆನ್ನಮ್ಮನಹಳ್ಳಿಯಲ್ಲಿದೆ ಖ್ಯಾತಲಿಂಗ ಅಂತಕ್ಕಂಥದ್ದು. ಈ ಖ್ಯಾತಲಿಂಗದ್ದು ಎಂಥ ಅದ್ಭುತವಾದಂಥ ಒಂದು ಕಥೆ ಮತ್ತು ಆಚರಣೆ ಅಂದರೆ, ಆ ಒಂದು ಬೈಲಲ್ಲಿ ಒಂದು ದೊಡ್ಡ
ಕಳ್ಳೆ ಮುಳ್ಳಿನ ರಾಶಿ ಮಾಡ್ತಾರೆ. ರಾಶಿ ಮಾಡಿ ಅದರ ತುದಿಯಲ್ಲಿ ಒಂದು ಕಳಶವನ್ನು ಸಿಕ್ಸಿರ್ತಾರೆ. ಬರಿಗಾಲಲ್ಲಿ ಭಕ್ತರು ಆ ಕಳ್ಳೆ ಮುಳ್ಳಿನ ರಾಶಿನ ತುಳ್ಕೊಂಡು ಹತ್ತಿ ಹೋಗಿ ಆ ಕಳಶವನ್ನು ಕೀಳ್ತಾರೆ. ಇದು ಖ್ಯಾತೆ ದೇವರ ಒಂದು ಅದ್ಭುತವಾದಂತ ವೈಶಿಷ್ಟ್ಯ. ಆಮೇಲೆ ಪಾತಲಿಂಗ ಅಂತಕ್ಕಂಥದ್ದು ಇನ್ನೊಂದಿದೆ, ಬಹಳ ರೋಚಕವಾದಂತ ಬಹಳ ಒಂದು ಅವರ ಎಲ್ಲ ಮುಖ್ಯ ಸಾಂಸ್ಕೃತಿಕ ಕೇಂದ್ರಗಳು ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇದಾವೆ ಅಂತಕ್ಕಂಥದ್ದು. ಹಾಗೆಯೇ ಮ್ಯಾಸಬೇಡ್ರ ಸಾಂಸ್ಕೃತಿಕ ಕೇಂದ್ರಗಳು ಎಲ್ಲವೂ ಇಲ್ಲಿರುವಂತವೆ. ನಾಯಕನಟ್ಟಿ ಪಾಳೆಗಾರರು ಅಂತ ಏನ್ ಕರಿತಾರೋ ಅವರು ಬುಡಕಟ್ಟು ಮೂಲದಿಂದ ಪಶುಪಾಲಕರಾಗಿ ಈ ಭಾಗಕ್ಕೆ ಬಂದಂತವರು ಪಾಳೆ ಕೊಟ್ಟು ಕಟ್ಟಿದಂತ ಒಂದು ಕಥೆ ಅದು. ನಾಯಕನಟ್ಟಿ ಪಾಳೆಗಾರರು ಅಂತಕ್ಕಂಥ ಒಂದು ಕೃತಿಯಲ್ಲಿ ನಾನು ಅದನ್ನ ಇಂಚಿಂಚು ವಿವರಿಸಿದ್ದೇನೆ. ನನ್ನಿವಾಣ ಅಂತ ಒಂದು ಬರುತ್ತೆ ಚಳ್ಳಕೆರೆಯಿಂದ. ಪಕ್ಕಕ್ಕೆ ನೋಡಿದ್ರೆ ಒಳ್ಳೆ ದೊಡ್ಡ ಲಿಂಗ ಕಾಣುತ್ತೆ, ಲಿಂಗದ ಆಕಾರದಲ್ಲಿ ಆ ಬೆಟ್ಟ ಕಾಣುತ್ತೆ. ಆ ಬೆಟ್ಟನೇ ನನ್ನಿವಾಳ. ಅದು ಒಂದು ಬಹಳ ಮುಖ್ಯವಾದಂತ ಒಂದು ಕೇಂದ್ರ ಈ ಮ್ಯಾಸಬೇಡ್ರಿಗೆ. ಅಲ್ಲಿಂದ ಮುಂದಕ್ಕೆ ಮೊಳಕಾಲ್ಮೂರು ತಾಲೂಕಿನಲ್ಲಿ ಕಂಪಳ ದೇವರಟ್ಟಿ ಅಂತ ಒಂದು ಬರುತ್ತೆ. ಆ ಕಂಪಳ ದೇವರಟ್ಟಿನೂ ಕೂಡ, ಕಂಪಳ ಅಂದ್ರೆ ದನಕರುಗಳೇ, ಆ ಒಂದು ಇದು ಬರುತ್ತೆ. ಆಮೇಲೆ ಅಲ್ಲಿ ಗೌರಸಂದ್ರ ಮಾರಮ್ಮ, ಆಕೆಯ ಕಥನನು ಕೂಡ ಈ ಮ್ಯಾಸಬೇಡ್ರ ಜೊತೆಗೆ ಈ ಕಾಡುಗೋದ್ರ ಜೊತೆಲೆ ಇರ್ತಕ್ಕಂಥ ಒಂದು ದೇವತೆ, ಅಲಮಾರಿ ದೇವತೆ ಅದು. ಯಾಕಂದ್ರೆ ಆ ಮಾರಮ್ಮ ಅಂತಕ್ಕಂಥವಳು ಎತ್ತಿನ ಕಾಲಿನ ಗೊರಸಿನಲ್ಲಿ ಹುಟ್ಟಿದವಳು ಅಂತಕ್ಕಂಥದ್ದು ಅವ್ರ ಪುರಾಣ ಹೇಳುತ್ತೆ. ಅಂದ್ರೆ ಎತ್ತುಗಳ ಕಾಲ ಗೊರಸಿನಲ್ಲಿ ಹುಟ್ಟಿದಂಥವಳು ಆ ಗೌರಸಂದ್ರ ಮಾರಮ್ಮ ಅಂತಕ್ಕಂಥದ್ದು. ನಮ್ಮ ಜಿಲ್ಲೆಯಾದ್ಯಂತ ಬಹುಶಃ ಎಲ್ಲ ಹಳ್ಳಿಗಳಲ್ಲೂ ಗೌರಸಂದ್ರ ಮಾರಮ್ಮನ ಜಾತ್ರೆ ಅಂತಕ್ಕಂಥದ್ದು ಪ್ರತಿ ವರ್ಷ ನಡೆಯುತ್ತೆ. ಆ ಸಂದರ್ಭದಲ್ಲಂತೂ ಮಾಂಸಾಹಾರಿಗಳಿಗೆ ದೊಡ್ಡ ಸಮೃದ್ಧಿ ಅಂತಕ್ಕಂಥ ಒಂದು ಬಹಳ ದೊಡ್ಡ ಹಬ್ಬ. ಇನ್ನು ನಮ್ಮ ಇಡೀ ಜಿಲ್ಲೆಯಲ್ಲದೆ ಪಕ್ಕದ ಜಿಲ್ಲೆಗಳಿಗೂ ಪಸರಿಸಿರ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಸಾಂಸ್ಕೃತಿಕ ವ್ಯಕ್ತಿ ಅಂದ್ರೆ ತಿಪ್ಪಯ್ಯ, ನಾಯಕನಟ್ಟಿ ತಿಪ್ಪಯ್ಯ. ತಿಪ್ಪೆ ರುದ್ರ ಸ್ವಾಮಿ ಅಂತ ಏನೇನೋ ಅವನ್ನೆಲ್ಲ ನಾವು ಒಂದು ರೀತಿ ಶ್ರೇಣೀಕರಣ ಮಾಡ್ಕೊಂಡು ಕೂತಿದ್ದೀವಿ. ಆಕ್ಚುಲಿ ಬಹಳ ಜನ ನಾಯಕನಟ್ಟಿ ತಿಪ್ಪಯ್ಯ ಅಂತಕ್ಕಂಥದ್ದು ಎಷ್ಟೋ ಜನಗಳ ಒಂದು ಮನೆದೈವವಾಗಿರ್ತಕ್ಕಂಥದ್ದು. ಇಂಥ ಒಂದು ಅದ್ಭುತವಾದಂಥ ಪರಿಸರದಲ್ಲಿ ಬಹುಶಃ ನಮ್ಮ ಭಾಗದಲ್ಲಿ ವಿಶೇಷ